ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ನಾನು ನನ್ನ ಸ್ಯಾರೀಸು ನಾನೇ ಐರನಿಂಗ್ ಮಾಡ್ಕೊಳ್ಳೋದು ಆ್ಯಂಡ್ ಪ್ರೀಪ್ಲೇಟ್ಸ್ ಕೂಡ ನಾನೇ ಮಾಡ್ಕೊಳ್ಳೋದು. ನಾವು ಕಲಿತು ಇನ್ನೊಬ್ರ ಹತ್ರ ಮಾಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇದು ನನ್ನ ಮದುವೆ ಸ್ಯಾರಿ. ಅದನ್ನ ನಾಡಿದ್ದು ನನ್ನ ಓರ್ಗಿತಿ ಸೀಮಂತ ಇದೆ. ಇವತ್ತು ಫ್ರೈಡೇ 22 ಡೇಟ್. ಸೊ ಐರನ್ ಮಾಡ್ಕೊತಾ ಇದ್ದೀನಿ. ಐರನ್ ಆ್ಯಂಡ್ ಪ್ಲೇಟ್ಸ್ ಎರಡೂ ಮಾಡ್ಕೋಬೇಕು. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಸೀರೆನ ನಾವೇ ರೆಡಿ ಮಾಡ್ಕೋಬೇಕು ಅಂದರೆ ತುಂಬ ಖುಷಿ ಆಗುತ್ತಲ್ವ. ಹಾಗೆ ನನಗೂ ತುಂಬ ಖುಷಿ. ಅಂದರೆ ಇನ್ನೊಬ್ರಿಗೆ ಕೊಟ್ಟಾಗ ಅನ್ಕಂಫರ್ಟ್ ಫೀಲ್ ಅನಿಸುತ್ತೆ. ಅದು ಹೇಗೆ ಮಾಡ್ತಾರೋ ಏನೋ. ಆಮೇಲೆ ಎಲ್ಲರೂ ಅಷ್ಟೇ, ನೀನೆಲ್ಲ ಮಾಡ್ಕೊತೀಯ ಅಂತ ಕೂಡ ಕ್ವಶನ್ ಮಾಡ್ತಾರೆ. ಹೌದು, ನನ್ನ ಸ್ಯಾರೀಸ್ ಆಗಲಿ, ನನ್ನ ಮೇಕಪ್ ಆಗಲಿ, ನನ್ನ ಹೇರ್ ಸ್ಟೈಲ್ಸ್ ಆಗಲಿ ಎಲ್ಲ ನಾನೇ ಮಾಡ್ಕೊತೀನಿ. ಬಿಕಾಸ್ ಕಲ್ತ್ಕೊಂಡಿದ್ದೀನಿ. ನಾವು ಬರೀ ಇನ್ನೊಬ್ರು ಮಾಡೋದೇ ಕಲ್ತಿರೋದಿಲ್ಲ. ನಾವು ಇನ್ನೊಬ್ರು ಮಾಡೋಕ್ಕೂ ಬರಬೇಕು ಆ್ಯಂಡ್ ನಮಗೆ ನಾವು ಕೂಡ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಹೇಗೆ ಸ್ಯಾರಿ ಸುಡಲ್ವಾ ತುಂಬ ಜನ ಕ್ವಶನ್ಸ್ ಮಾಡ್ತಾರೆ. ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್. ಹೀಟ್ನ ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ರೇಷ್ಮೆ ಸೀರೆ ಅಲ್ವಾ. ಸೊ ನಾವು ಹೀಟನ್ನ ಸ್ವಲ್ಪ ಕಡಿಮೆ ಇಟ್ಕೊಂಡಿರ್ಬೇಕಷ್ಟೆ. ಕಡಿಮೆ ಇಟ್ಕೊಂಡಾಗ ಅದ್ರ ಬಟ್ಟೆಗೇನು ಪ್ರಾಬ್ಲಮ್ ಆಗಲ್ವಲ್ಲ. ಸೊ ಸುಡೋದಿಲ್ಲ. ನಾವು ಮನೇಲಿ ಮಾಡೋದು, ನಾವು ಇದು ಟೆಂಪ್ರೇಚರ್ ಎಷ್ಟಿರುತ್ತೆ ಅಷ್ಟೇ ಇಟ್ಕೊಂಡು ಈ ಸೀರೆಗೂ ಅದಕ್ಕೂ ಮಾಡೋಕ್ಕೋದ್ರೆ ಸುಡೋದು ಪಕ್ಕನೇ.